ಇವತ್ತಿನ ವಾತಾವರಣ ಗಮನಿಸಿ ನಮ್ಮ ಜಿಲ್ಲಾಧ್ಯಕ್ಷರು ಒಂದು ಸೂಚನೆ ಕೊಟ್ಟರು. ಏನಪ್ಪ ಅಂತಂದ್ರೆ ಪ್ರತಿಯೊಂದು ಹಳ್ಳಿಗೆ ಹೋಗಿ ಹೆಚ್ಚಿನ ಮಳೆಯಾಗಿ ರೈತರಿಗೆ ಏನು ಹಾನಿಯಾಗ್ಯದ ಅದನ್ನು ತಾವೆಲ್ಲ ವೀಕ್ಷಣೆ ಮಾಡಿ ಏನು ಅನ್ನುವಂಥ ವರದಿ ಸಲ್ಲಿಸಿ ಅಂದಾಗ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಒಂದು ತಂಡ ಮಾಡಿಕೊಂಡು ಇವತ್ತು ಪ್ರತಿಯೊಂದು ತಾಲೂಕಿನಲ್ಲಿ ನಾವು ಎಲ್ಲ ಕಡೆ ಹಳ್ಳಿಗಳಿಗೆ ಭೇಟಿ ಕೊಟ್ಟು ರೈತರನ್ನ ಸಂಪರ್ಕ ಮಾಡಕ್ಕೆ ಪ್ರವಾಸ ಪ್ರಾರಂಭ ಅದ. ಇವತ್ತಿನ ದಿವಸ ನಾವು ಬಸವನ ಬಾಗೇವಾಡಿ ಮಂಡಳದ ಮುಳವಾಡ ಗ್ರಾಮದಲ್ಲಿ ಇವತ್ತು ನಿಂತಿದ್ವಿ. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಬಹಳ ಕೆಟ್ಟ ಪರಿಸ್ಥಿತಿ ಇತ್ತು. ನಾನು ಒಂದು ಕಾಂಗ್ರೆಸ್ ಸರ್ಕಾರ ಕೇಳೋದು ಏನಪ್ಪ ಅಂತಂದ್ರೆ ಬರೀ ಚುನಾವಣೆಯಲ್ಲಿ ಮಾತ್ರ ತಾವು ಮೈಕ್ ಮುಂದೆ ನಿಂತು ರೈತರ ಬಗ್ಗೆ ಮಾತಾಡಿದ್ರೆ ಅದು ಸರಿ ಹೋಗಲ್ಲ. ಇಲ್ಲಿ ರೈತರ ಕಷ್ಟ ತಾವು ನೋಡ್ಬೇಕು. ಇವತ್ತು ಸನ್ಮಾನ್ಯ ನಮ್ಮ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಅತಿವೃಷ್ಟಿ ಆದಾಗ ಏನೆಲ್ಲ ಅವರು ಕ್ರಮ ತಗೊಂಡು ಅನ್ನುವಂಥ ಸ್ವಲ್ಪ ತಾವು ಗಮನಿಸಿ. ಮಂತ್ರಿಮಂಡಳ ಇದ್ದಿದ್ದಿಲ್ಲ. ಮಂತ್ರಿಮಂಡಲ ಇಲ್ಲದೆ ಹೋದ ಸಮಯದಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ಬಂದು ವೀಕ್ಷಣೆ ಮಾಡಿ ಅದೇ ಸ್ಪಾಟ್ನಲ್ಲಿ ಅವರು ಪರಿಹಾರ ಘೋಷಣೆ ಮಾಡುವಂಥದ್ದು ಮಾಡಿ ಇವತ್ತು ರೈತರ ಹೆಸರಿನ ಮೇಲೆ ತಾವು ಅಧಿಕಾರಕ್ಕೆ ಬಂದಿರಿ. ಅಧಿಕಾರಕ್ಕೆ ಬಂದ ಮೇಲೆ ಇಲ್ಲಿ ಏನು ನಡೆದ ಅನ್ನುವಂಥ ನೋಡಕ್ಕೆ ಯಾರೂ ಬಂದಿಲ್ಲ. ಇವತ್ತು ಕಾಟಾಚಾರಕ್ಕೆ ರಾಜ್ಯದಲ್ಲಿ ಒಂದು ಅಂಕಿ ಅಂಶ ಕೊಡ್ತೀರಿ. ನಾವು ಜಿಲ್ಲೆಯಲ್ಲಿ ಅಂಕಿ ಅಂಶ ಕೇಳಿದಾಗ ನಮ್ಗೆ ಇನ್ನೂ ತಯಾರಾಗಿಲ್ಲ, ಜಿಲ್ಲೆ ಅಂಕಿ ಅಂಶ ನಿಮ್ಗೆ ಇನ್ನೊಂದು 4 ದಿವಸ ಬಿಟ್ಟು ಕೊಡ್ತೀವಿ ಅಂತೇಳಿ ಅಧಿಕಾರಿಗಳು ನಮ್ಗೆ ಹೇಳ್ತಾರೆ. ಅಂದ್ರೆ ಯಾವ ಲೆಕ್ಕದ ಮೇಲೆ ತಾವು ಅಲ್ಲಿ ಹಾನಿ ಆಗ್ಯದ, ಇಷ್ಟೇ ಹಾನಿ ಆಗ್ಯದ ಅಂತ ಹೆಂಗೆ ತಾವು ಘೋಷಣೆ ಮಾಡ್ತೀರಿ ಅನ್ನುವಂಥದ್ದು ಒಂದು ಪ್ರಶ್ನೆ. ಅದು ನಾವು ರೈತರ ಕಣ್ಣು ಉರಿಸುವಂಥ ಕೆಲಸ ಆಗಬೇಕು. ತತ್ಕ್ಷಣ ತಡ ಮಾಡದೆ ತಾವು ಅಧಿಕಾರಿಗಳಿಗೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಒಂದು ಬರ ವೀಕ್ಷಣೆ ಇದು ಅತಿವೃಷ್ಟಿ ವೀಕ್ಷಣೆಗೆ ನಾವು ಕಳಿಸಬೇಕು ಅನ್ನುವಂಥದ್ದು ಒಂದು ಆಗ್ರಹ ಮಾಡ್ತೀವಿ. ಅದರ ಜೊತೆಗೆ ಜವಾಬ್ದಾರಿಯುತ ಸಚಿವರು, ಶಾಸಕರು ಅವ್ರಿಗೂ ಕೂಡ ತಾವು ನಿರ್ದೇಶನ ಮಾಡಿ ಪ್ರತಿಯೊಂದು ಹಳ್ಳಿಗೆ ತಾವು ಭೇಟಿ ಮಾಡಬೇಕು ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಜಿಲ್ಲಾ ಅಧ್ಯಕ್ಷರು ಹಾಗೂ ಎಲ್ಲ ನಮ್ಮ ತಂಡದ ವತಿಯಿಂದ ನಾವು ಸರ್ಕಾರಕ್ಕೆ ವಿನಂತಿ ಪೂರ್ವಕವಾಗಿ ನಾವು ಆಗ್ರಹ ಮಾಡ್ತೀವಿ. ಅತಿವೃಷ್ಟಿಯಿಂದ ಮನೆ ಬಿದ್ದದಂತ ಕೂಡ ಇವತ್ತು ರೈತರು ನಮ್ಗೆ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ವೀಕ್ಷಣೆ ಮಾಡಲು ಕೂಡ ಯಾರೂ ಬಂದಿಲ್ಲ. ಅಂದ್ರೆ ಯಾವ ರೀತಿ ಸರ್ಕಾರ ನಡೆಸ್ತಾ ಇದ್ದೀರಿ ಅನ್ನುವಂಥದ್ದು ನಾವು ಯೋಚನೆ ಮಾಡಬೇಕು.